ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಮಾಡಿದ್ದೆ, ನನಗೆ ಬಹಳ ಇಷ್ಟ ಶಾವಿಗೆ ಉಪ್ಪಿಟ್ಟು. ಇವಾಗ ಹೇಗೆ ಮಾಡೋದು ಶಾವಿಗೆ ಉಪ್ಪಿಟ್ಟು? ಇವಾಗ ನೋಡಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಶಾವಿಗೆಗೆ ನಾನು ಉಪ್ಪು ಹಾಕಿದ್ದೀನಿ. ಒತ್ತು ಶಾವಿಗೆ ಇದು ಮನೆಯಲ್ಲೇ ಅಕ್ಕಿಯಿಂದ ಮಾಡಿದ ಶಾವಿಗೆ ನೋಡಿ. ಹಾಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಬರಬೇಕು. ತೆಂಗಿನ ತುರಿ ಇಲ್ಲ ನೋಡಿ, ಚೆನ್ನಾಗಿರುತ್ತೆ ತೆಂಗಿನ ತುರಿ ಹಾಕಿದ್ರೆ. ಶಾವಿಗೆ ಉಪ್ಪಿಟ್ಟು ಪುಡಿ ಪುಡಿ ಆಗುತ್ತೆ. ಆಮೇಲೆ ನಾನು ಶಾವಿಗೆ ಮಾಡುವಾಗ ಅದು ರುಬ್ಬುವಾಗಲೂ ಕೂಡ ತೆಂಗಿನ ತುರಿ ಹಾಕಿದ್ದೀನಿ ನೋಡಿ. ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಎಲ್ಲರೂ ಬನ್ನಿ, ಒಟ್ಟಿಗೆ ಕೂತು ತಿನ್ನೋಣ. ಚೆನ್ನಾಗಿರುತ್ತೆ ಇದು ಟೀ ಜೊತೆ ನೋಡಿ. ಇದಕ್ಕೆ ಗೋಡಂಬಿ ಎಲ್ಲ ಹಾಕ್ಬೋದು. ಯಾಕೆ ಬೆಳಿಗ್ಗೆ ಅಂತ ಹೆವಿ ಫುಡ್ಡೆಲ್ಲ ತಿನ್ನಬಾರ್ದು ಜಾಸ್ತಿ. ಇದಕ್ಕೆ ಗೋಡಂಬಿ, ಬಾದಾಮು, ಇನ್ನೇನೇನೋ ಬೇಕೆಲ್ಲ ಹಾಕ್ಬೋದು. ತೆಂಗಿನ ತುರಿನೇ ಹಾಕಿದರೆ ಸಾಕಾಗುತ್ತಲ್ವ. ನಾವೆಲ್ಲದಕ್ಕೂ ಗೋಡಂಬಿ ಅಂದರೆ ಗೋಡಂಬಿಯಲ್ಲಿ ಎಷ್ಟು ಕ್ಯಾಲ್ರಿ ಇದೆ ಗೊತ್ತಾ? ಗೋಡಂಬಿ, ಹಸಿ ಸಿಗಡಿ, ಇದರೆಲ್ಲ ಕ್ಯಾಲರಿಗಳು ಜಾಸ್ತಿ ಇರುತ್ತೆ. ಈಗ ನಮ್ಮ ಏನು ಹೇಳೋದು, ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇವತ್ತೋ ನಾಳೆ ಆಗಿ ನಾನು ಚಿಕ್ಕದೊಂದು ಕ್ಯಾಂಟೀನ್ ಹೋಟೆಲ್ ಇಡ್ತೀನಿ, ನೋಡ್ತಾ ಇದ್ದೀನಿ. ಖಂಡಿತವಾಗಿ ಇಡ್ತೀನಿ, ನನಗೆ ತುಂಬ ಇಂಟ್ರೆಸ್ಟ್. ನನಗೆ ಮನೆ ಪಕ್ಕನ ಎಲ್ಲಾದರೂ ಇಡ್ತೀನಿ ನೋಡಿ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್. ಸಪೋರ್ಟ್ ಮಾಡಿ ನನಗೆ, ನನ್ನ ಚಾನಲ್ನೆಲ್ಲ ನೋಡಿ ನೀವು.